ಇದೆಲ್ಲವೂ ಆಗ್ತಾ ಇದೆ. ಸಾಂದರ್ಭಿಕವಾಗಿ ರಾಜಕೀಯ ಅನುಕೂಲ ಪಡೆಯೋದಕ್ಕೋಸ್ಕರ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಕೈ ಆಡಿಸ್ತಾರೆ. ಬಟ್ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಭಾವನೆ ನಿಜ. ಇದು ಒಕ್ಕೂಟ ಫೆಡರಲ್ ಸಿಸ್ಟಮ್ ಅಂದರೆ ಸರ್ವ ಜನಾಂಗ ನಾವಿರ್ತಕ್ಕಂಥದ್ದು ಒಂದಲ್ಲ ಅಲ್ವಾ. ಅದರಲ್ಲೇ ಬದುಕ್ತಾ ಇದ್ದೀವಿ. ಸ್ವಾತಂತ್ರ್ಯ ಅದಾಗಿದ್ದು ಹಂಗೆ ಆಗಿದೆ. ದೇಶನೂ ಇದೆ. ಯಾರನ್ನೂ ಎಲ್ಲೂ ಓಡಿಸೋಕ್ಕೂ ಸಾಧ್ಯ ಇಲ್ಲ, ಏನಿಲ್ಲ. ಆದರೆ ಸೂಕ್ಷ್ಮವಾಗಿ ಧರ್ಮದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ, ಪದ್ಧತಿಗಳ ವಿಚಾರ ಬಂದಾಗ ಅವ್ರವ್ರಿಗೆ ಬಿಟ್ಟಿದ್ದ ವಿಚಾರ ಆಗುತ್ತೆ. ಇಲ್ಲಿ ಭಾನು ಮುಸ್ತಾಕ್ ಅವರು ಒಂದು ವ್ಯಕ್ತಿಯಾಗಿ ನಾವು ನೋಡೋ ಹಾಗಿಲ್ಲ. ಅವರಿಗೆ ಬಂದಿರತಕ್ಕಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯ ವಿಚಾರದಲ್ಲಿ ದಸರಾ ಒಂದು ನಾಡ ಹಬ್ಬನೂ ಆಗಿರೋದ್ರಿಂದ ದಸರಾದಲ್ಲಿ ನಾಡ ಹಬ್ಬಕ್ಕೆ ಇದು ಹಿಂದೂದ ದೇವತೆ ಆ ದೇವತೆಯ ದೇವತೆ ಪ್ರಶ್ನೆ ಬರೋದಿಲ್ಲ. ಹಬ್ಬ, ಈ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿರೋದ್ರಿಂದ ಇದನ್ನು ದೊಡ್ಡದು ಮಾಡೋ ಅಗತ್ಯ ಇಲ್ಲ. ಪಕ್ಷದ ಅಧ್ಯಕ್ಷನಾಗಿ ನಾನು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷನಾಗಿ ಸಮಾಜವಾದದ ಹಿನ್ನೆಲೆಯಲ್ಲಿ ಸರ್ವರಿಗೂ ಒಂದೇ ರೀತಿಯ ಭಾವನೆ ಇರಬೇಕು ಅನ್ನೋದ್ರಿಂದ ತಪ್ಪಿಲ್ಲ. ಅದನ್ನು ಅನುಸರಿಸ್ಕೊಂಡು ಹೋಗಬೇಕಾಗಿದೆ. ಮತ್ತು ಆಯಮ್ಮ ಎಲ್ಲಾದರೂ ಒಂದು ಕಡೆ ಮಾತಾಡ್ತಾ ಇದ್ರ ಬಗ್ಗೆ ಅಭಿಪ್ರಾಯಗಳು ಹೇಳಿದಾಗ ಅದರಲ್ಲಿ ಬೇಸರ ಆದರೆ ಮಾತಾಡ್ಬೋದೇ ಹೊರತು ಅದಕ್ಕೆ ಮುಂಚೆ ಮಾಡೋದಕ್ಕೆ ಮುಂಚೆನೇ ತಗೊಳ್ಳೋದಕ್ಕೆ ಮುಂಚೆನೇ ಅದನ್ನು ಇನಾಗರೇಷನ್ ಮುಂಚೆನೇ ಹೆಂಗೆ ಮಾಡಿದ್ರೆ ಹಿಂದೆ ಮಾಡಿಲ್ವರ. ಈಗ ನಿಸಾರ್ ಅಹಮದ್ ಅವರಿದ್ದರು, ಆಮೇಲೆ ಅಬ್ದುಲ್ ಕಲಾಂ ಅಂತವರು ಬೇರೆ ಬೇರೆ ಧರ್ಮದವರು ಅಧ್ಯಕ್ಷರಾಗಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಗುವ ಸಾಧ್ಯತೆಗಳಿದೆ, ಇನ್ನೂ ಏನೇನೋ ಇದೆ. ಆಮೇಲೆ ದೇವಸ್ಥಾನಕ್ಕೆ ಇಂಥವ್ರು ಬರಬೇಕು ಇಂಥವ್ರು ಬರಬಾರ್ದು ಅಂತ ಏನಿಲ್ಲ. ಅವರವ್ರ ಧರ್ಮದ ಆಚರಣೆ ದೇವಸ್ಥಾನದಲ್ಲಿ ಮಾಡ್ತೀವಿ. ನಾನು ಹೋಗಿ ನನ್ನ ಭಕ್ತಿಯನ್ನು ತೋರಿಸೋದಕ್ಕೆ, ನಾನು ನಮಸ್ಕಾರ ಮಾಡೋದಕ್ಕೆ ಬೆಟ್ಟ ಹತ್ತಬಾರ್ದು, ಅದು ಮಾಡಬಾರ್ದು ಅಂತಕ್ಕಂಥದ್ದೆಲ್ಲ ಸಣ್ಣತನದ ಮಾತಾಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ಇದನ್ನ ಇಲ್ಲಿಗೆ ಬಿಡಬೇಕು. ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದು ಅದು ಸರಿಗಿದೆ. ಅವ್ರು ಹಿಂದೊಮ್ಮೆ ಕನ್ನಡದ